ಬುದ್ಧಿಯನ್ನು ಬೆಳೆಸ್ಕೋಬೇಕಂತಂದ್ರೆ ಮಲಗೋಕ್ ಮೊದಲು ಇಂಟ್ರೋಸ್ಪೆಕ್ಷನ್ ಮಾಡಬೇಕು ಎವ್ರಿ ಡೇ. ಸೊ ಏನು ಇಂಟ್ರೋಸ್ಪೆಕ್ಷನ್ ಬೆಳಿಗ್ಗೆಯಿಂದ ಏನೇನು ನಾವು ಕಾರ್ಯಗಳು ಮಾಡಿದ್ದೀವಿ ಸುಮ್ಮನೆ ಒಂದು ಜಲಕ್ಕೆ ವಿಚಾರ ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇಂಥ ಸಿಚುವೇಶನಲ್ಲಿ ಈ ಥರ ಆಯಿತು, ಈ ಥರ ನಾನು ಡೆಸಿಷನ್ ತಗೊಂಡೆ, ಮುಂದಕ್ಕೆ ಬಂದೆ, ನೆಕ್ಸ್ಟ್ ಮಧ್ಯಾಹ್ನ ಆಯಿತು, ಊಟ ಹಿಂಗೆ ಮಾಡಿದೆ, ಆಮೇಲೆ ಏನು ಮಾಡಿದೆ, ಜಸ್ಟ್ ಎ ಪಾಸಿಂಗ್ ಥ್ರೂ ಇನ್ ಅಬೌಟ್ ಮ್ಯಾಕ್ಸಿಮಮ್ 5 minutes to 6 minutes. ಕರೆಕ್ಟ್. No evaluation, no judging and all that. Just sleep off. ಕರೆಕ್ಟ್. ಇಫ್ ಯು ಲಾಸ್ಟ್ ಎ ಪರ್ಸ್ ಆರ್ ಸಮಥಿಂಗ್, ಎಲ್ಲೋಗಿದ್ದೆ ನಾನು, ಎಲ್ಲಿ ಬಿತ್ತೋಯ್ತು, ಹೆಂಗಾಯಿತು, ಈ ದಿನ ಎಲ್ಲಿದ್ದೆ, ಎಸ್ಟರ್ಡೇ ಎಲ್ಲಿದ್ದೆ, ಆ ಮಧ್ಯಾಹ್ನ ನಾನು ಎಲ್ಲಿದ್ದೆ. ಸೊ ಯು ಆ್ಯಕ್ಚುಲಿ ಗ್ಲಾನ್ಸ್ ಇಟ್ ಬೈ ಸಿಟಿಂಗ್ ಇನ್ 2 days. ಗ್ಲಾನ್ಸ್ ಮಾಡುವಷ್ಟು ಶಕ್ತಿ ಇದೆ. ಅಥವಾ ಸಂಬಡಿ ಹೂ ಹ್ಯಾಸ್ ಅ ಕೇಪಬಿಲಿಟಿ ಟು ಡೂ 4 days ಆಲ್ಸೋ. ಇವತ್ತು ಗೂಗಲ್ ಇರೋದ್ರಿಂದ ಒಂದು ವಾರದ ಬೇಕಾದ್ರೆ ಸಿಗುತ್ತೆ. ಬಟ್ ಇಫ್ ಯು ಡೂ ದಿಸ್, ಸೊ ಇಂಟೆಲೆಕ್ಟ್ ಡೆವಲಪ್ ಆಗುತ್ತೆ. ಇದನ್ನ ಎವ್ರಿ ಡೇ ಆ ದಿನದ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ರೆ ನೆಕ್ಸ್ಟ್ ದಿನ ಇನ್ನೊಂದು ದಿನ ಏನೇನು ಇಲ್ಲಿ ಎರರ್ಸ್ ಆಗಿರುತ್ತೋ ಆ ನೆಕ್ಸ್ಟ್ ಮಾಡೋವಾಗ ಆ ಎರರ್ಸ್ದು ನಮಗೆ ಇಮಿಡಿಯೇಟ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ತಪ್ಪುಗಳು ಮಾಡೋದು ಕಮ್ಮಿ ಆಗ್ತಾ ಹೋಗುತ್ತೆ.